ಆಹಾ ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ನಿಮ್ಮ ನೆಚ್ಚಿನ ಆಹಾ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಪ್ರತಿ ವಾರನೂ ಹೊಸ ರೀತಿಯ ಕಿಚನ್ಗಳ ಅನಾವರಣ ಆಗ್ತಾನೆ ಇರುತ್ತೆ. ಆದರೆ ಈ ಬಾರಿ ಇವೆಲ್ಲಕ್ಕಿಂತ ಬಹಳ ಭಿನ್ನವಾದಂತಹ ಅಡುಗೆ ಮನೆಯನ್ನ ನಾವು ನಿಮ್ಮ ಮುಂದೆ ಅನಾವರಣಗೊಳಿಸ್ತಾ ಇದ್ದೀವಿ. ಅದು ಹಡಗಿನಲ್ಲಿ ಬಳಸುವಂತಹ ಕಂಟೈನರ್ನಲ್ಲೇ ಮನೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಒಂದು ಪುಟ್ಟದಾದಂತಹ ಸುಂದರವಾದಂತಹ ಅಡುಗೆ ಮನೆ ಮಾಡಿರೋರನ್ನ ಪರಿಚಯಿಸ್ತಾ ಇದ್ದೀವಿ. ಹಾಗಿದ್ರೆ ಕಂಟೈನರ್ ಕಿಚನ್ ಹೇಗಿರುತ್ತೆ ನೋಡೋ ಕುತೂಹಲ ನಿಮ್ಗೆ ಇದ್ದೇ ಇರುತ್ತೆ ಅಲ್ವಾ? ಬನ್ನಿ ಹಾಗಿದ್ರೆ ಈ ವಾರದ ಎಪಿಸೋಡನ್ನು ಆರಂಭಿಸೋಣ. ಕಲ್ಪನೆಗೆ ಕೊನೆ ಇಲ್ಲ, ಕ್ರಿಯೇಟಿವಿಟಿಗೆ ಯಾವುದೇ ಬೌಂಡ್ರಿ ಇಲ್ಲ ಅಂತಂತಾರೆ. ಬಹುಶಃ ನಾವಿವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತಹ ಈ ಕ್ರಿಯೇಟಿವ್ ಕಿಚನ್ನ ನೋಡ್ತಾ ಇದ್ರೆ ನಿಮಗೆ ಅದು ಸತ್ಯ ಅಂತ ಅನಿಸುತ್ತೆ. ಇದು ಕಂಟೈನರಲ್ಲೇ ಕಟ್ಟಿದಂತಹ ಮನೆ, ಆ ಮನೆಯಲ್ಲಿ ಒಂದು ಅದ್ಭುತವಾದಂತಹ ಅಡುಗೆ ಮನೆ. ಈ ಅಡುಗೆ ಮನೆಯ ಒಡೆಯ, ಇದರ ಕ್ರಿಯೇಟಿವಿಟಿಗೆ ಮೂಲವಾದಂತಹ ಕಾರಣವಾಗಿರುವಂಥವರು ಕಾಮೇಶ್ವರ್ ರಾವ್ ಅವರು. ಅವರ ಅಡುಗೆ ಮನೆಯಲ್ಲಿ ನಾವೀಗ ಇದ್ದೀವಿ. ಬನ್ನಿ ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡೋಣ. ಕಾಮೇಶ್ವರ್ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇಷ್ಟರವರೆಗೆ ನಾವು ನಮ್ಮ ಅಡುಗೆ ಮನೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ರೀತಿಯ ವಿಭಿನ್ನ ಅಡುಗೆ ಮನೆಗಳನ್ನು ತೋರಿಸ್ತಾ ಇರ್ತಿದ್ವಿ. ಅಂದರೆ ಇಂಟೀರಿಯರ್ಲಿ ಬೇರೆ ಇರುವಂಥದ್ದು, ಹೊಸ ರೀತಿಯ ವಿಧಾನಗಳನ್ನು ಅಳವಡಿಸಿರುವಂಥದ್ದು ಅಂತ. ಆದರೆ ಕಂಟೈನರ್ನಲ್ಲೇ ಒಂದು ಮನೆ ಕಟ್ಟಿ ಅದರಲ್ಲೊಂದು ಇಂಥ ಅದ್ಭುತವಾದಂಥ ಅಡುಗೆ ಮನೆ ಮಾಡ್ಬೋದು ಅಂತ ಬಹುಶಃ ಯಾರೂ ಕಲ್ಪಿಸ್ತಿರ್ಲಿಕ್ಕಿಲ್ಲ. ಎಲ್ಲರ ಊಹೆಗೂ ನಿಲುಕದಂತಹ ಅಡುಗೆ ಮನೆ ಮಾಡಿದ್ದೀರಿ. ಈ ಪ್ಲಾನ್ ಬಂದಿದ್ದು ಹೇಗೆ ಅಂತ ನಿಮಗೆ? ಈ ಪ್ಲ್ಯಾನ್ ಬಂದ್ಬಿಟ್ಟು ಫಸ್ಟ್ ನಾವು ಕಂಟೈನರಲ್ಲಿ ಏನಾದರೂ ಯೂನಿಕ್ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಅದಕ್ಕೆ ನಾವು ಯಾಕೆ ಮನೆಯೇ ಮಾಡಬಾರ್ದು ಅಂತ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಇಡೀ ಕಂಟೈನರಲ್ಲೇ ಪ್ಲ್ಯಾನ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಒಂದೊಂದು ಚಾಲೆಂಜಸ್ ಫೇಸ್ ಮಾಡ್ತಾ ಹೋಗ್ತಾ ಇದ್ವಿ. ದೆನ್ ದ ಬಿಗ್ಗೆಸ್ಟ್ ಚಾಲೆಂಜ್ ಈಸ್ ಒಬ್ಬರು ಲೇಡೀಸ್ಗೆ ಅಂತ ಬಂದಾಗ ವೆನ್ ಇಟ್ಸ್ ಎ ಹೌಸ್ ವೈಫ್, ಶಿ ಈಸ್ ಮೋಸ್ಟ್ಲಿ ಕನ್ಸರ್ನ್ಡ್ ವಿತ್ ಕಿಚನ್. ಸೊ ಕಿಚನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಐ ಟ್ರೈ ಟು ಕೀಪ್ ದಿ ಮಿನಿಮಮ್ ಥಿಂಗ್ಸ್ ಇನ್ ಮೈಂಡ್, ಇನ್ ದ ಸೆನ್ಸ್ ಆಲ್ ದಿ ಸ್ಲ್ಯಾಬ್ ಆಗಿರ್ಬೋದು, ನಿಮ್ಮದು ಸಿಂಕ್ ಆಗಿರ್ಬೋದು, ಇಲ್ಲಿ ಸ್ಟೋರೇಜ್ ಆಗಿರ್ಬೋದು. ಐ ಹ್ಯಾವ್ ನಾಟ್ ಡನ್ ಬೇಸಿಕ್ಲಿ ಏನು ತುಂಬ ಇದು ಮಾಡ್ದಿರಾ ಸಿಂಪಲ್ ಆಗಿ ಮತ್ತೆ ಯೂಸ್ ಮಾಡೋವಂಥ ಇದರಲ್ಲೇ ಮಾಡಿದ್ದೀನಿ. ಲೈಕ್ ರೀಯೂಸಬಲ್ ಥಿಂಗ್ಸಲ್ಲೇ ಮಾಡಿದ್ದೀನಿ. ಇಲ್ಲಿ ಸ್ಟೋರೇಜ್ಗೆ ಅಂತ ವಿ ಜಸ್ಟ್ ವಾಂಟೆಡ್ ಟು ಯಾವುದು ಪರ್ಮನೆಂಟ್ ಫಿಕ್ಚರ್ ಇರಬಾರ್ದು ಅಂತ ಹೇಳ್ಬಿಟ್ಟು ಐ ಯೂಸ್ಡ್ ಯುನೋ ಕೈಂಡ್ ಆಫ್ ಕಬರ್ಡ್ ವೇರ್ ಯು ಕ್ಯಾನ್ ಸ್ಟೋರ್ ಆಲ್ ದ ಥಿಂಗ್ಸ್ ಅಂತ ಹೇಳ್ಬೋದು. ವಿ ಹ್ಯಾವ್ ಸ್ಟೋರ್ಡ್ ಇಟ್ ಇನ್ ಕೇಸ್ ವಿ ನೀಡ್ ಟು ಮೂವ್ ಇಟ್. ಯಾವಾಗಲೂ ಮೊಬಿಲಿಟಿ ಇಸ್ ಅ ಪ್ರಾಬ್ಲಮ್. ಒನ್ಸ್ ವಿ ಕನ್ಸ್ಟ್ರಕ್ಟ್ ಇಟ್ ಆನ್ ಅ ಪರ್ಮನೆಂಟ್ ಬೇಸಿಸ್ ಅದನ್ನು ನಾವು ಮೂವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹಾಕ್ಬಿಟ್ಟು ಐ ಜಸ್ಟ್ ಕೆಪ್ ದಿಸ್ ಥಿಂಗ್ ದಟ್ ಕ್ಯಾನ್ ಹೆಲ್ಪ್. ಆ್ಯಂಡ್ ಅದಕ್ಕೆ ಅಂತ ಒಂದೊಂದು ಪರ್ಟಿಕ್ಯುಲರ್ ಫಾರ್ ಯುಟೆನ್ಸಿಲ್ಸ್ ಆಗಿರ್ಬೋದು, ಫಾರ್ ಎವ್ರಿಥಿಂಗ್ ಐ ಹ್ಯಾವ್ ಜಸ್ಟ್ ಗಿವನ್ ಅ ಕಾಂಪ್ಯಾಕ್ಟ್ ಸ್ಪೇಷಿಯಸ್ ಯುನೋ ಥಿಂಗ್ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಅಂತ. ಪ್ಲಸ್ ಇಲ್ಲಿ ಸ್ಲ್ಯಾಬ್ ನೋಡ್ತಾ ಇದ್ರೆ ದಿಸ್ ಸ್ಲ್ಯಾಬ್ ಮತ್ತು ಇದ್ರ ಕೆಳಗಡೆ ಇರುವಂಥದ್ದು ದಿಸ್ ಕ್ಯಾನ್ ಬಿ ಮೂವ್ಡ್ ಎನಿ ಟೈಮ್. ದಿಸ್ ಕ್ಯಾನ್ ಬಿ ಮೂವ್ಡ್ ಎನಿ ಟೈಮ್. ಇದನ್ನು ಹೈಟು ಇನ್ಕ್ರೀಸ್ ಮಾಡ್ಬೋದು, ಬೇಕಾದರೆ ಡಿಕ್ರೀಸು ಮಾಡ್ಬೋದು. ಸೊ ಆ್ಯಂಡ್ ವೆನ್ಸ್ ಯು ಓಪನ್ ದಿಸ್ ಔಟ್ ಯು ಕ್ಯಾನ್ ಮೂವ್ ದಿಸ್ ಡೋರ್ ಎಂಟೈರ್ಲಿ. ಯು ಕ್ಯಾನ್ ಓಪನ್ ದಿಸ್ ಡೋರ್ ಔಟ್. ಇದು ಒಂದು ರೀತಿಯಲ್ಲಿ ಓಪನ್ ಕಿಚನ್ ಆಗ್ಬಿಡ್ಬೋದು. ಓಪನ್ ಕಿಚನ್ ಆಗ್ಬಿಡುತ್ತೆ. ಸೊ ದಿಸ್ ಈಸ್ ದಿ ಐಡಿಯಾ ಬಿಹೈಂಡ್ ಇಟ್. ನಾವು ಎಷ್ಟು ಬೇಕಾದರೂ ಈ ಥರ ಮೇ ಬಿ ಬಿಹೈಂಡ್ ಇಫ್ ಯು ಕ್ಯಾನ್ ಸಿ ಇಲ್ಲಿ ಸ್ಟೋರೇಜ್ ಏನಿದೆಯೋ ನಾವು ಬೇಕಾದರೆ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಮತ್ತು ವೆನ್ ಇಟ್ ಕಮ್ಸ್ ಟು ಸಿಂಕ್ ಐ ಯೂಸ್ಡ್ ಎನ್ ಓಲ್ಡ್ ಡೀಸೆಲ್ ಟ್ಯಾಂಕ್. ದಿಸ್ ಎ ಲಾರಿ ಡೀಸೆಲ್ ಟ್ಯಾಂಕ್ ಅದು ಆ್ಯಕ್ಚುಲಿ. ಬಹುಶಃ ಯಾರ ತಲೆಗೂ ಬಂದಿರಲಿಕ್ಕಿಲ್ಲ ಡೀಸೆಲ್ ಟ್ಯಾಂಕ್ನ ಸಿಂಕ್ ಮಾಡ್ಬೋದು ಅಂತ. ಹೌದು. ವಂಡರ್ಫುಲ್. ಇಟ್ ವಾಸ್ ದಿ ಕೈಂಡ್ ಆಫ್ ಕ್ರಿಯೇಟಿವಿಟಿ. ನಿಮ್ಗೆ ಹೆಂಗೆ ಅನಿಸ್ತು ಇದನ್ನು ಸಿಂಕ್ ಮಾಡ್ಬೋದು ಅಂತ ಹೇಳಿ? ನಾನು ಏನು ಮಾಡ್ತೀನಿ ಅಂದರೆ ಐ ಟ್ರೈ ಟು ಎಲ್ಲಿಲ್ದಿರೋ ಅಂಥದ್ದನ್ನು ತೊಗೊಂಬಂದು ಲಿಂಕ್ ಮಾಡಬೇಕು ಅನ್ನೋದು ನನ್ನದೊಂದು ಇದು. ಐ ಟ್ರೈ ಟು ಟೇಕ್ ದ ಸ್ಕ್ರ್ಯಾಪ್ ಆ್ಯಂಡ್ ಮೇಕ್ ಇಟ್ ರೀಯೂಸಬಲ್. ಜನ ಏನೇನು ಬಿಸಾಕಿರ್ತಾರೋ ಐ ವುಡ್ ಲೈಕ್ ಟು ಸಿ ಕನೆಕ್ಟೆಡ್ ಬ್ಯಾಕ್ ಆ್ಯಂಡ್ ವೈ ಡೋಂಟ್ ವಿ ಯೂಸ್ ಇಟ್ ಅನ್ನೋದು ಒಂದು ಕಸದಿಂದ ರಸ. ದಟ್ ಈಸ್ ಹೋಲ್ ಕಾನ್ಸೆಪ್ಟ್. ಈ ಮನೆ ಹಿಂದೆ ಇರೋದು ಇಡೀ ಕಾನ್ಸೆಪ್ಟೇ ಅದೇ. ಇಲ್ಲಿ ಏನು ನೋಡ್ತಾ ಇದ್ರೆ 95% ಎಲ್ಲ ಸ್ಕ್ರ್ಯಾಪಿಂದನೇ ಮಾಡಿರೋವಂಥದ್ದು. ಸೊ ದಟ್ ಈಸ್ ದಿ ಐಡಿಯಾ. ಕಿಚನ್ನಿಗೆ ಬಂದಾಗ ಐ ಕುಡ್ ಪುಟ್, ಐ ಡೋಂಟ್ ನೋ ಇಫ್ ಐ ಹ್ಯಾವ್ ಕನ್ವಿನ್ಸ್ಡ್ ಮೈ ವೈಫ್ 100%, ಬಟ್ ಶಿ ಈಸ್ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಚೆನ್ನಾಗಿದೆ. ಶಿ ಈಸ್ ಹ್ಯಾಪಿ ಆನ್ ವರ್ಕಿಂಗ್ ಆನ್ ಅ ಡೈಲಿ ಬೇಸಿಸ್ ಆ್ಯಂಡ್ ಎಲ್ಲ ತುಂಬ ಖುಷಿಯಾಗಿದ್ದಾರೆ. ಬಟ್ ನೀವಂದರೆ ಇದನ್ನು ಫಿಕ್ಸ್ ಮಾಡುವಾಗ ನಿಮಗೆ ಅಂದರೆ ನೀರನ್ನು ತಡ್ಕೊಳುತ್ತಾ ಅಂದರೆ ಲಾಂಗ್ ಟರ್ಮಲ್ಲಿ ಇವಾಗ ಒಂದು ಮಾಡೆಲ್ ಹೌಸ್ ಥರ ಮಾಡೋದು ಬೇರೆ, ಬಟ್ ನೀವೇ ಅಲ್ಲಿ ಉಳ್ಕೊಂಡು ಅದನ್ನು ಉಪಯೋಗಿಸುವಾಗ ಒದರಿಸುವಂತಹ ಸನ್ನಿವೇಶಗಳೇ ಬೇರೆ ಇರ್ತವೆ. ಸೊ ಈಗ ನೀವು ಉಪಯೋಗಿಸ್ತಾ ಇದ್ದೀರಾ. ಸೊ ಎಷ್ಟು ದಿನಗಳಾಯಿತು ನೀವು ಈ ಮನೆಗೆ ಶಿಫ್ಟ್ ಆಗಿ? ಹೇಗೆ ಅನಿಸ್ತೆ ಉಪಯೋಗಿಸ ಸ್ಟಾರ್ಟ್ ಮಾಡಿದ್ಮೇಲೆ? ನಾವು ಇಲ್ಲಿ ಬಂದು 6 months ಆಗಿದೆ. ಸೊ ಬಟ್ ಎವ್ರಿಥಿಂಗ್ ಇಸ್ ಫೈನ್. ನನಗೆ ಏನಂತಂದರೆ ಬೇರೆಯವ್ರಿಗೆ ಕೊಟ್ಟು ಎಕ್ಸ್ಪೆರಿಮೆಂಟ್ ನಾವು ಮಾಡೋಕ್ಕಾಗಲ್ಲ. ಸೊ ನಾವು ಯೂಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಏನು ಅಂತ. ಆ್ಯಂಡ್ ಇದರಲ್ಲಿ ಏನಾಗುತ್ತೆ ಅಂತಂದರೆ ಐ ಯೂಸ್ ದಿ ಆಲ್ರೆಡಿ ರೀಸೈಕಲ್ಡ್ ಮೆಟೀರಿಯಲ್. ನಾಳೆ ನನಗೆ ಇದಿಷ್ಟೇ ಅಲ್ಲ ಅಂದಾಗ I just can pick it out and throw and fix another one. Well, floor ಗೆಲ್ಲ ಏನು ಮಾಡ್ಕೊಂಡಿರೋಂತದ್ದು ಮಾಮೂಲಿ? This is a container comes with a wooden flooring. Oh, okay. So, but wooden flooring ನಾನು ರಿಟೈನ್ ಮಾಡಬೇಕು ಅಂತ ಟ್ರೈ ಮಾಡಿದೆ. ಬಟ್ ಏನಾಗುತ್ತೆ, ಮಕ್ಕಳಿದ್ದಾರೆ
ಪ್ಲಸ್ ಇಲ್ಲಿ ನೀರು ಬೀಳ್ತಾ ಇದ್ದಂಗೆ ವುಡನ್ ಮೇಲೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ವಾಬ್ ಆನ್ ಎ ಡೈಲಿ ಬೇಸಿಸ್. ಅದಕ್ಕೆ ಅದ್ರ ಮೇಲೆ ಜಸ್ಟ್ ಯುನೋ ಈ ವೆಟ್ರಿಫೈಡ್ ಟೈಲ್ಸ್ ಹಾಕಿ ಜಸ್ಟ್ ಈಸಿ ಟು ಕ್ಲೀನ್. ಸೊ ಈ ಕಿಚನ್ ಏನೋ ನೀವು ರೆಡಿ ಮಾಡ್ಬಿಟ್ಟಿದ್ರೆ ನೀವು ಅಂತ ಇದ್ರೆ 100% ಖುಷಿ ಆಗಿದೆಯೋ ಇಲ್ಲೋ ನಿಮ್ಮ ವೈಫ್ಗೆ ಅಂತ ಗೊತ್ತಿಲ್ಲ ಅಂತ. ಸೊ ಅವ್ರನ್ನ ಕೇಳಲೇಬೇಕು, ಅವ್ರು ಏನೇನೆಲ್ಲ ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡಿದ್ರು ಮನಸ್ಸಲ್ಲಿ, ಅವ್ರು ಅನ್ಕೊಂಡಂಗೆ ಬಂದಿದೆಯೋ ಇಲ್ಲೋ ಅಂತ. ಸೊ ಅವ್ರನ್ನೂ ಮಾತಾಡ್ಸೋಣ. ಖಂಡಿತ ಖಂಡಿತ. ಕಂಟೈನರ್ನಲ್ಲಿ ಕಿಚನ್ ಏನೋ ರೆಡಿ ಆಯಿತು, ಆದರೆ ರೆಡಿ ಆದಮೇಲೆ ಕಿಚನನ್ನು ಉಪಯೋಗಿಸುವಂತಹ ರಿಯಲ್ ಒಡತಿ ಪ್ರೇಮ ಅವ್ರು ಏನಂತಾರೆ. ಕಾಮೇಶ್ವರ ಅವರ ಪತ್ನಿ ಪ್ರೇಮ ಅವರೇ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮೊದಲಿಗೆ ಕೇಳೋಣ. ಪ್ರೇಮ ಅವರೇ, ವೆಲ್ಕಮ್ ಟು ದ ಶೋ. ನಿಮ್ಮ ಕಿಚನ್ ಭಾಳ ಸುಂದರವಾಗಿದೆ, ಡಿಫ್ರೆಂಟ್ ಆಗಿದೆ ಕೂಡ. ಬಟ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತಂದರೆ ಬಹುಶಃ ಯೂಶ್ವಲ್ ಕಿಚನ್ಗೂ ಇದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಸೊ ನಿಮ್ಗೊಂದು ಕನಸಿರುತ್ತೆ ನಿಮ್ಮ ಅಡುಗೆ ಮನೆ ಹೀಗಿರಬೇಕು ಹಾಗಿರಬೇಕು ಅಂತೇಳಿ. ಆದರೆ ಕಂಟೈನರಲ್ಲಿ ಕಿಚನ್ ಮಾಡ್ತೀನಿ ಅಂತ ಕಾಮೇಶ್ವರ ಅವ್ರು ಹೇಳಿದ ತಕ್ಷಣ ನಿಮಗೆ ಹೇಗಿತ್ತು ನಿಮ್ಮ ಮನಸ್ಥಿತಿ ಅಂತ? ಜಗಳ ಆಯ್ತಾ ಅಥವಾ ಯು ಆರ್ ರೆಡಿ ಫಾರ್ ಇಟ್? ಆ ಥರ ಏನಿದ್ದಿಲ್ಲ. ಮಾಡ್ತಾರಂದರೆ ನನಗೆ ಗೊತ್ತಿರಲಿಲ್ಲ. ಫಸ್ಟು ಕಂಟೈನರಲ್ಲಿ ಈ ಥರ ಮಾಡ್ತಾರೆ, ಮನೆ ಮಾಡ್ತಾರೆ, ಕಿಚನ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಬಂದು ನೋಡಲೇ ಇಲ್ಲ. ಆಮೇಲೆ ನೋಡಿದ್ಮೇಲೆ ತುಂಬ ಇಷ್ಟ ಆಯಿತು ಎಲ್ಲ ಫಿನಿಶ್ ಆದಮೇಲೆ. ಆಮೇಲೆ ಸಿಂಕ್ ನೋಡಿದೆ, ಯಾಕೆ ಈ ಥರ ಇಟ್ಟಿದ್ದೀರಾ, ನಂಗೆ ಮಾಮೂಲಿ ಸಿಂಕ್ ಇಡಬಾರ್ದಾ ಅಂತ. ಎಲ್ಲ ಡಿಫ್ರೆಂಟ್ ಆಗಿರಲಿ ಈ ಥರ ಮಾಡಿದ್ದೀನಿ ಅಂತ ಹೇಳಿದ್ರು. ಸರಿ ಅಂತ ಅಂತೆ. ಆಮೇಲೆ ಇದ್ದಿದ್ದೆಲ್ಲ ಇದೆಲ್ಲ ಚೆನ್ನಾಗೇ ಇದೆ, ನನಗೆ ಅನ್ನಿಸ್ತು ಚೆನ್ನಾಗಿದೆ ಅಂತ. ಅಡುಗೆ ಮಾಡ್ತಾ ಇದ್ರು ಏನು ಪ್ರಾಬ್ಲಮ್ ಇಲ್ಲ. ಮಾಮೂಲಿಯಾಗಿ ನಮ್ಮ ಮನೇಲಿ ಹೆಂಗೆ ಮಾಡ್ಕೊತೀವೋ ಆ ಥರನೇ ಇದೆ, ನನಗೇನು ಡಿಫ್ರೆಂಟ್ ಕಾಣ್ತಾ ಇಲ್ಲ. ಆ ಥರ ಚೆನ್ನಾಗಿ ಅಂದ್ರೆ ಮೂಲ ಕಂಟೈನರ್ ಅಲ್ಲಿ ಮಾಡಿರುವಂತದ್ದು ಅಂತ ಮನಸ್ಸಿನಲ್ಲಿ ಇದ್ರಷ್ಟೇ ಗೊತ್ತಾಗುತ್ತೆ, ಅದರ್ವೈಸ್ ಉಪಯೋಗಿಸುವಾಗ ನಿಮಗೆ ಇಲ್ಲ ಇಲ್ಲ ಆ ಥರ ಏನಿದ್ದಿಲ್ಲ. ಆ ಥರ ಅನ್ಸೋದೇ ಇಲ್ಲ ನನಗೆ. ಮಾಮೂಲಿ ನಾವು ಇಟ್ಗೆಯಲ್ಲಿ ಕಟ್ತೀವಲ್ಲ ಅದೇ ಫೀಲಿಂಗ್ ಇರುತ್ತೆ ನನಗೆ. ಸಮ್ಮರಲ್ಲಿ ಸ್ವಲ್ಪ ಹೀಟ್ ಆಗಿರ್ಬೋದು, ಇವಾಗ ಪರವಾಗಿಲ್ಲ. ಬಟ್ ಇವಾಗ ಅನ್ಸೋದಿಲ್ಲ ಶೆಕೆ ಅಂತ. ನೀವೇನಾದ್ರು ಇನ್ಪುಟ್ಸ್ಗಳನ್ನ ಕೊಟ್ಟರೆ ಈ ಅಡುಗೆ ಮನೆ ಮಾಡುವಾಗ ನನಗೆ ಇಂತಿಂಥದ್ದು ಬೇಕು ಇಲ್ಲಿ ಇದನ್ನ ಮಾಡಿ ಅಂತೇಳಿ, ಅಥವಾ ಕಂಪ್ಲೀಟ್ಲಿ ಅವರು ಮಾಡಿ ಆದ್ಮೇಲೆ ನಿಮ್ಗೆ ಸರ್ಪ್ರೈಸ್ ಮಾಡಿ ತೋರಿಸ್ಲೇ ಇಲ್ಲ ಅವರು. ಫುಲ್ ಫಿನಿಶ್ ಆದ್ಮೇಲೆ ಕರ್ಕೊಂಡು ಬಂದಿದ್ದು. ಫುಲ್ ಅರೇಂಜ್ ಮಾಡಿದ್ರು, ಫುಲ್ ಅವಾಗಲೇ ಕರ್ಕೊಂಡು ಬಂದಿದ್ದು. ಅಂದ್ರೆ ಮೊದಲೇ ನೀವು ಪ್ಲಾನ್ ಮಾಡಿದ್ರ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ? ಕೊಡಬೇಕು ಅಂತ ಆಕ್ಚುಲಿ ಯಾರಿಗೂ ಗೊತ್ತಿಲ್ಲ, ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಈ ಥರ ಮಾಡ್ತಾ ಇರೋದು. ಸೊ ಸಡನ್ ಇದು ಕೊಡಬೇಕು ಅಂತ. ಬಟ್ ಕೆಲವೊಂದು ಇನ್ಪುಟ್ಸ್ ತಗೋಬೇಕು ಅಂತ ಹೇಳಿ ಒಂದೆರಡು ಸತಿ ಕರ್ಕೊಂಡ್ ಬಂದಿದ್ದೆ ಅಷ್ಟೇ ಇನಿಷಿಯಲ್ ಟೈಮಲ್ಲಿ. ಅದು ಬಿಟ್ಟರೆ ಇನ್ನು ಫಿನಿಶ್ ಆಗೋವರೆಗೂ ಯಾರನ್ನ ಈ ಕಡೆ ಕರ್ಸಲೇ ಇಲ್ಲ. ಬಿಕಾಸ್ ಐ ಡಿಂಟ್ ವಾಂಟ್ ಟು ಗೆಟ್ ಡಿಸ್ಟರ್ಬ್. ಅವ್ರೇನೋ ನಮ್ಮ ಮೈಂಡಲ್ಲಿ ಇರೋದನ್ನ ನಾವು ಹಾಕ್ಬಿಡೋಣ, ಆಮೇಲೆ ಬೇಕಾದ್ರೆ ಏನಾದರೂ ಬೇಕು ಅಂದಾಗ ಮಾಡೋಣ ಅಂತ ಹೇಳಿಬಿಟ್ಟು ಐ ಜಸ್ಟ್ ವೆಂಟ್ ಅಹೆಡ್. ಬಟ್ ಆಫ್ಟರ್ ದಟ್ ಎಲ್ಲ ಕನ್ವಿನ್ಸ್ ಆದರು, ಎವ್ರಿಬಡಿ ವರ್ ಹ್ಯಾಪಿ. ಆ್ಯಂಡ್ ದ ಕಿಚನ್ ವೈಸ್ ಶಿ ವಾಸ್ ಲೈಕ್ ಕನ್ವಿನ್ಸ್ಡ್, ನೋ ಡೌಟ್ ಅಬೌಟ್ ಇಟ್. ಆಮೇಲೆ ನಿಮ್ಮಿಬ್ಬರಿಗಂತೂ ಖುಷಿ ಕೊಟ್ಟಂತಹ ಕಿಚನ್. ಸೊ ಆದರೆ ನಿಮ್ಮ ಮನೆನೇ ಮಾಡೆಲ್ ಹೌಸು. ಸೊ ಸಾಕಷ್ಟು ಜನ ವಿಸಿಟ್ ಮಾಡ್ತಿರ್ತಾರೆ, ಅವರ ಒಪಿನಿಯನ್ಗಳನ್ನ ಹೇಳ್ತಿರ್ತಾರೆ. ಸೊ ನಿಮ್ಮ ಅಡುಗೆ ಮನೆ ನೋಡಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಏನಂತಾರೆ? ಅವ್ರು ತುಂಬ ಖುಷಿ ಪಡ್ತಾರೆ. ಮನೆ ನೋಡಿದ ತಕ್ಷಣ ಅವರು ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ಹಿಂಗಿರ್ತೀಯಾ, ತುಂಬ ಹೀಟ್ ಅನ್ಸೋದಿಲ್ವಾ ಆ ಥರನೂ ಕೇಳ್ತಾರೆ. ಇಲ್ಲ ಆ ಥರ ಏನು ಅನ್ಸೋದಿಲ್ಲ. ಕಂಟೈನರ್ ಕಿಚನ್ ದುನಿಯಾದಲ್ಲಿ ನಾವೀಗ ಇದೀವಿ. ಬಹಳಷ್ಟು ಕುತೂಹಲವಾದಂತಹ ಮಾಹಿತಿಗಳು ಹೊರಬೀಳ್ತಾ ಇವೆ. ಆದರೂ ಇನ್ನಷ್ಟು ಮಾಹಿತಿ ಪಡೆಯೋದು ಬಾಕಿ ಇದೆ. ಸೊ ಪಡೆಯೋಣ ಈ ಬ್ರೇಕ್ ನಂತರ.